ಇನ್ನು ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯಗೆ ಈಶ್ವರಪ್ಪ ಸವಾಲೊಂದನ್ನು ಹಾಕಿದ್ದಾರೆ. ತಾಕತ್ತಿದ್ರೆ ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ನಿಲ್ಲಲಿ, ಬಾದಾಮಿಯಲ್ಲಿ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಸ್ಪರ್ಧಿಸಲಿ. ಬಾದಾಮಿಯಲ್ಲಿ ಮತ್ತೆ ಇನ್ನೊಮ್ಮೆ ಏನಾದರೂ ಸಿದ್ದರಾಮಯ್ಯ ಅಲ್ಲಿ ಗೆದ್ರೆ ರಾಜಕೀಯ ಸನ್ಯಾಸವನ್ನ ಪಡಿತೀನಿ. ನಾನು ಶಿವಮೊಗ್ಗದಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಸ್ಪರ್ಧಿಸ್ತೀನಿ. ನಾನು ಗೆದ್ರೆ ಸಿದ್ದರಾಮಯ್ಯ ರಾಜಕೀಯ ಸನ್ಯಾಸ ಪಡೀಲಿ ಎನ್ನುವಂಥ ಸವಾಲನ್ನು ಹಾಕಿದ್ದಾರೆ. ಈಶ್ವರಪ್ಪ ಇಷ್ಟು ದಿವಸ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬರೀ ಟೀಕೆಗಳನ್ನು ಮಾಡ್ತಾ ಇದ್ರು, ಅಥವಾ ಅವರಿಗೆ ತೋಚಿದಂಥ ರೀತಿಯಲ್ಲಿ ಮಾತನಾಡಿ ಒಂದು ರೀತಿಯಾದಂಥ ಟೀಕೆಗೆ ಗುರಿ ಆಗ್ತಾ ಇದ್ರು. ಆದರೆ ಇವತ್ತು KS ಈಶ್ವರಪ್ಪ ಸವಾಲನ್ನು ಹಾಕ್ತಾ ಇದ್ದಾರೆ. ನಾನು ಶಿವಮೊಗ್ಗದಲ್ಲಿ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಸ್ಪರ್ಧಿಸ್ತೀನಿ, ಅದೇ ಥರ ಬಾದಾಮಿನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮತ್ತೆ ಸ್ಪರ್ಧಿಸಲಿ. ಒಂದೊಮ್ಮೆ ಅವ್ರು ಗೆದ್ರೆ ನಾನು ರಾಜಕೀಯ ಸನ್ಯಾಸತ್ವ ಸ್ವೀಕರಿಸ್ತೀನಿ, ಅಥವಾ ನಾನು ಗೆದ್ರೆ ಸಿದ್ದರಾಮಯ್ಯನವರು ರಾಜಕೀಯ ಸನ್ಯಾಸತ್ವ ಪಡಿತಾರಾ ಅಂತ ಹೇಳಿ ಬಾಗಲಕೋಟೆನಲ್ಲಿ ಸವಾಲನ್ನು ಹಾಕಿದ್ರು ಈಶ್ವರಪ್ಪ. ಭಾರತೀಯ ಜನತಾ ಪಾರ್ಟಿ ಭದ್ರಕೋಟೆ ಅರ್ಥ ಆಯ್ತಾ? ಇನ್ನೊಂದು ಬೇಕಾದ್ರೆ ಮಾಡೋಣ, ಇದೊಂದು ಸವಾಲು ನಾನು ಸ್ವೀಕಾರ ಮಾಡ್ತೀನಿ. ಸಿದ್ದರಾಮಯ್ಯನವರು ಕೂಡ ಬಾದಾಮಿ MLA ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ, ನಾನು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತೀನಿ. ಚುನಾವಣೆ ನಡೀಲಿ, ಅವ್ರು ಅಲ್ಲಿ ಗೆದ್ದು ಬರಲಿ, ನಾನು ಇಲ್ಲಿ ಗೆದ್ದು ಬರ್ತೀನಿ. ಗೆಲ್ಲಿಲ್ಲ ಅಂದ್ರೆ ನಾನು ರಾಜಕೀಯ ಸನ್ಯಾಸ ತಗೋತೀನಿ. ಅವ್ರು ಗೆಲ್ಲಿಲ್ಲ ಅಂತ ರಾಜಕೀಯ ಸನ್ಯಾಸ ತಗೋತಾರೆ ಹೇಳಿ. ನಾನು ಯಾಕೆ ನಿಮ್ಮ ಹಣೆ ಬರ ಈ ಬಾದಾಮಿ ಜನಕ್ಕೆ ಇವತ್ತು ಗೊತ್ತು. ಶಿವಮೊಗ್ಗ ಜನ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನನ್ನ ಬಗ್ಗೆ ಈಶ್ವರಪ್ಪ ಅಂತ ಓಟ್ ಕೊಟ್ಟಿದ್ದಾರೆ ಅಂತಲ್ಲ, ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ತಾ ಇದ್ದಾರೆ ಅವರು.